ಕೆಎಸ್ಆರ್ಟಿಸಿ ಬಸ್ಸು ಓಡಿಸುವ ಸಂದರ್ಭದಲ್ಲಿ ಚಾಲಕನಿಗೆ ಮೂರ್ಛೆ ರೋಗ ಬಂದ್ಬಿಟ್ಟಿದೆ. ಇದರಿಂದಾಗಿ ಸರಣಿ ಅಪಘಾತವಾಗಿದೆ. ಕೆಎಸ್ಆರ್ಟಿಸಿ ಬಸ್ ಚಾಲನೆ ವೇಳೆ ಚಾಲಕನಿಗೆ ಮೂರ್ಛೆ ರೋಗ, ಸರಣಿ ಅಪಘಾತವಾಗಿದೆ. ಆಟೋ ಬೈಕ್ಗೆ ಬಸ್ಸು ಡಿಕ್ಕಿ ಹೊಡೆದಿದೆ. ಓರ್ವ ವ್ಯಕ್ತಿಯ ತಲೆಗೆ ಗಂಭೀರ ಗಾಯವಾಗಿದೆ. ಆತನಿಗೆ ವಿಕ್ಟೋರಿಯಾದಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆದರೆ ಬಸ್ನಲ್ಲಿದ್ದ 40ಕ್ಕೂ ಹೆಚ್ಚು ಪ್ರಯಾಣಿಕರು ಗ್ರೇಟ್ ಎಸ್ಕೇಪ್ ಅಂತಲೇ ಹೇಳ್ಬೋದು. ಇದು ಡಿಸೆಂಬರ್ 25ನೇ ತಾರೀಕು ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ತುಮಕೂರಿನ ಮಡಗಶಿರಾ ಬಳಿ ನಡೆದಂತಹ ಆಕ್ಸಿಡೆಂಟ್ ಇದು. ಪಾವಗಡದಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಬಸ್ಸು, ಆವಾಗ ಈ ಅವಘಡ ನಡೆದಿದೆ. ಮೂರ್ಛೆ ರೋಗ, ಪಾಪ ಡ್ರೈವರ್ದು ತಪ್ಪು ಅನ್ನೋಕ್ಕೂ ಆಗಲ್ಲ. ಆದರೆ ಆ ಥರದ ರೋಗ ಇದ್ದಂತಹ ಸಂದರ್ಭದಲ್ಲಿ ಅವರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮೂರ್ಛೆ ರೋಗ ನಿಮಗೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಏಕಾಏಕಿ ಸೂರ್ಯನನ್ನು ನೋಡಿಬಿಟ್ರೆ ಸಡನ್ನಾಗಿ ಮೂರ್ಛೆ ರೋಗ ಬಂದ್ಬಿಡುತ್ತೆ. ಆ ಥರ ಏನೋ ಆಗಿದೆ ಅಂತ ಅನಿಸುತ್ತೆ. ಬಟ್ ಸರಣಿ ಅಪಘಾತ ಆಗಿದೆ. ಹೊರಗಡೆ ಇದ್ದವ್ರಿಗೆ ಏಟಾಗಿದೆ, ಬಟ್ ಒಳಗಡೆ ಇದ್ದವರೆಲ್ಲ ಗ್ರೇಟ್ ಎಸ್ಕೇಪ್. ತುಮಕೂರಿನ ಮಡಗಶಿರಾ ಬಳಿ ನಡೆದಂತಹ ಆಕ್ಸಿಡೆಂಟ್ ಇದು. ಪಾವಗಡ ಟು ಬೆಂಗಳೂರಿಗೆ ಬರ್ತಾ ಇತ್ತು ಕೆಎಸ್ಆರ್ಟಿಸಿ ಬಸ್. ಆ ಸಂದರ್ಭದಲ್ಲಿ ಚಾಲಕನಿಗೆ ಮೂರ್ಛೆ ರೋಗವಾಗಿದೆ. ಮೂರ್ಛೆ ರೋಗ ಆಗಿದೆ. ಎಷ್ಟೋ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಎಲ್ಲ ಆಗಿದೆ ಬಸ್ ಓಡಿಸ್ಬೇಕಾದ್ರೆ. ಇಲ್ಲಿ ಆತನಿಗೆ ಪಾಪ ಮೂರ್ಛೆ ರೋಗ. ಬಸ್ಸು, ಕಾರು, ಬೈಕ್ಗೆಲ್ಲ ಡಿಕ್ಕಿ ಹೊಡೆದು ಒಬ್ಬನಿಗೇನೋ ತಲೆ ತುಂಬ ಗಂಭೀರ ಸ್ವರೂಪದ ಗಾಯ ಆಗಿದೆ. ಸೊ ಹಾಗಾಗಿ ಈಗ ಆತನನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ ಚಾಲನೆಯ ವೇಳೆ ಚಾಲಕನಿಗೆ ಮೂರ್ಛೆ ರೋಗ ಬಂದು ಸರಣಿ ಅಪಘಾತವಾಗಿದೆ. ಆಟೋ ಬೈಕ್ಗೆಲ್ಲ ಬಸ್ಸು ಡಿಕ್ಕಿ ಹೊಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ದೃಶ್ಯದಲ್ಲೇನೋ ನೋಡಿದ್ವಿ, ಬಟ್ ಒಳಗಡೆ ಇದ್ದಂತಹವರೆಲ್ಲ ಹೆಂಗೆ ಸೇಫ್ ಆದರು, ಬಸ್ಸು ಹೆಂಗೆ ನಿಲ್ತು ಅಂತ ಅನ್ಬಿಟ್ಟು? ಎಸ್ ಅರವಿಂದ್, ಡಿಸೆಂಬರ್ 25ರಂದು ಅಂದ್ರೆ ಬುಧವಾರದಂದು ಪಾವಗಡದಿಂದ ಹಿಡಿದು ಬೆಂಗಳೂರಿಗೆ ಬರ್ತಕ್ಕಂತ ಒಂದು ಕೆಎಸ್ಆರ್ಟಿಸಿ ಬಸ್ ನ ಸರಣಿ ಅಪಘಾತವಾಗಿದೆ. ನಿಜಕ್ಕೂ ಕೂಡ ಈ ಒಂದು ಆಕ್ಸಿಡೆಂಟ್ ಸಿಸಿಟಿವಿ ವಿಜುವಲ್ ಅನ್ನ ನೋಡಿದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತವೆ. ಯಾಕಂತಂದ್ರೆ ರೋಡ್ ನಲ್ಲಿ ಹೋಗ್ತಕ್ಕಂತಹ ನಿಂತಿರ್ತಕ್ಕಂತಹ ಒಬ್ಬ ರೈತ, ನಾರಾಯಣ ಎನ್ನುವಂತಹ ಒಂದು ರೈತನಿಗೆ ಈ ಒಂದು ಬಸ್ ಮೊದಲೇದಾಗಿ ಗುದ್ದಿದೆ. ನಂತರ ಒಂದು ಗೂಡ್ಸ್ ಆಟೋಕ್ಕೂ ಗುದ್ದಿದೆ. ನಂತರ ಬೈಕ್ಗೂ ಕೂಡ ಬಸ್ ಡಿಕ್ಕಿ ಹೊಡೆದ್ಬಿಟ್ಟು ನಂತರ ಬಸ್ ಸ್ಟಾಪ್ ಆಗಿದೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಈ ವೇಳೆ ಈ ಒಂದು ಬಸ್ ಅಪಘಾತಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರಣ ಅಂತಂದ್ರೆ ಡ್ರೈವರ್ಗೆ ಪೀಡ್ಸ್ ಇತ್ತು. ಹೀಗಾಗಿ ಈ ಒಂದು ಡ್ರೈವರ್ಗೆ ಪೀಡ್ಸ್ ಬಂದಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಬಸ್ ನ ಕಂಟ್ರೋಲ್ ಅನ್ನ ತಪ್ಪಿಟ್ಟು ಈ ಒಂದು ಬಸ್ ಯಥಾತಥವಾಗಿ ಹೋಗಿದೆ ಎನ್ನುವಂತಹ ಒಂದು ಮಾಹಿತಿ ಕೂಡ ದೊರಕ್ತಾ ಇದೆ. ತುಮಕೂರಿನ ಮಡಗಶಿರಾದ ಬಳಿಯಲ್ಲಿ ಈ ಒಂದು ಘಟನೆ ಕೂಡ ನಡೆದಿದೆ. ಜೊತೆಗೆ ಅಲ್ಲಿರ್ತಕ್ಕಂತಹ ಪ್ರಮುಖವಾಗಿ ಬಸ್ ನಲ್ಲಿ ಇರ್ತಕ್ಕಂತಹ 40ಕ್ಕೂ ಹೆಚ್ಚು ಒಂದು ಪ್ರಯಾಣಿಕರು ಕೂಡ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಆದ್ರೆ ನಾರಾಯಣ ಎನ್ನುವಂತಹ ಒಂದು ರೈತನಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ತಲೆಗೆ ತೀವ್ರವಾಗಿರ್ತಕ್ಕಂತಹ ಒಂದು ಪೆಟ್ಟುಗಳಾಗಿದ್ದಾವೆ. ಆದ್ರೂ ಕೂಡ ಕೆಎಸ್ಆರ್ಟಿಸಿಯ ಅಧಿಕಾರಿಗಳು ಯಾವುದೇ ರೀತಿಯಿಂದಲೂ ಕೂಡ ಬಂದ್ಬಿಟ್ಟು ಆ ರೈತನಿಗೆ ಸ್ಪಂದಿಸುವಂತಹ ಒಂದು ಕೆಲಸವನ್ನ ಕೂಡ ಮಾಡಿಲ್ಲ. ಮಡಗಶಿರಾ ಪೊಲೀಸರು ಮಾತ್ರ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಬಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ಅರುಣ, ತಮ್ಮೆಲ್ಲ ಮಾಹಿತಿಗಾಗಿ.